ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ಹೌದು ವೀಕ್ಷಕರೇ, ಇಂದಿನ ಪ್ರಮುಖ ಸುದ್ದಿಯಲ್ಲಿ ಮಾಜಿ ಸಚಿವೆ ಹಾಗೂ ಹಿರಿಯ ಕಾಂಗ್ರೆಸ್ ನಾಯಕಿ ಉಮಾಶ್ರೀ ಅವರಿಗೆ ಮತ್ತೆ ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿ ಕಾಂಗ್ರೆಸ್ ಪಕ್ಷದ ವಿವಿಧ ಸಮುದಾಯಗಳ ಹಿರಿಯ ಮುಖಂಡರು ಮತ್ತು ಕಾರ್ಯಕರ್ತರು ಸುದ್ದಿಗೋಷ್ಠಿ ನಡೆಸಿರುವ ಘಟನೆ ಗಮನ ಸೆಳೆದಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರು, ಉಮಾಶ್ರೀ ಅವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆಯಾಗಿ ಕಾರ್ಯನಿರ್ವಹಿಸಿದ ಅವಧಿಯಲ್ಲಿ ರಾಜ್ಯದ ಜನರ ಪರವಾಗಿ ಹಲವು ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದ್ದರು. ಮಹಿಳೆಯರ ಸಬಲೀಕರಣ, ಮಕ್ಕಳ ಪೌಷ್ಟಿಕ ಆಹಾರ ಯೋಜನೆಗಳು ಹಾಗೂ ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡುವ ಮೂಲಕ ಜನರ ವಿಶ್ವಾಸ ಗಳಿಸಿದ್ದರು ಎಂದು ತಿಳಿಸಿದರು. ಅಲ್ಲದೆ ಪಕ್ಷದ ಸಂಘಟನೆ ಬಲವರ್ಧನೆಗೆ ಉಮಾಶ್ರೀ ಅವರು ನೀಡಿರುವ ಕೊಡುಗೆ ಅಪಾರವಾಗಿದೆ. ಹಲವು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತೆಯಾಗಿ ದುಡಿಯುತ್ತಿರುವ ಅವರಿಗೆ ಸೂಕ್ತ ಗೌರವ ಮತ್ತು ಸ್ಥಾನಮಾನ ಸಿಗಬೇಕು. ಮುಂದಿನ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಅವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಪಕ್ಷವು ಅವರ ಸೇವೆಯನ್ನು ಗುರುತಿಸಬೇಕು ಎಂದು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದ ಕಾರ್ಯಕರ್ತರು ಉಮಾಶ್ರೀಯವರ ರಾಜಕೀಯ ಅನುಭವ ಹಾಗೂ ಆಡಳಿತಾತ್ಮಕ ಸಾಮರ್ಥ್ಯ ರಾಜ್ಯದ ಅಭಿವೃದ್ಧಿಗೆ ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಮಹಿಳೆಯರ ಧ್ವನಿಯಾಗಿ ಹಾಗೂ ಸಾಮಾಜಿಕ ನ್ಯಾಯದ ಪರ ಹೋರಾಟಗಾರ್ತಿಯಾಗಿ ಅವರು ಗುರುತಿಸಿಕೊಂಡಿದ್ದು, ಸಚಿವ ಸಂಪುಟದಲ್ಲಿ ಅವರಿಗೆ ಅವಕಾಶ ದೊರೆತರೆ ಜನರ ಸಮಸ್ಯೆಗಳಿಗೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಸ್ಪಂದಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಇದೇ ವೇಳೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಹಾಗೂ ರಾಜ್ಯ ನಾಯಕತ್ವವು ಪಕ್ಷದ ಹಿರಿಯ ನಾಯಕರಿಗೆ ನ್ಯಾಯ ಒದಗಿಸಬೇಕು. ಉಮಾಶ್ರೀ ಅವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಕಾರ್ಯಕರ್ತರ ಆಶಯವನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದರು. ರಾಜ್ಯದ ವಿವಿಧ ಭಾಗಗಳಿಂದಲೂ ಕಾರ್ಯಕರ್ತರು ಇದೇ ಬೇಡಿಕೆಯನ್ನು ವ್ಯಕ್ತಪಡಿಸುತ್ತಿದ್ದು, ಪಕ್ಷದ ನಾಯಕತ್ವವು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ವಿವಿಧ ಸಮುದಾಯಗಳ ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಉಮಾಶ್ರೀಯವರ ಬೆಂಬಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಎಲ್ಲರೂ ಒಗ್ಗಟ್ಟಾಗಿ ಉಮಾಶ್ರೀಯವರಿಗೆ ಸಚಿವ ಸ್ಥಾನ ನೀಡಬೇಕೆಂಬ ಆಗ್ರಹವನ್ನು ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ಈ ಬೇಡಿಕೆಯನ್ನು ಪಕ್ಷದ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕತ್ವದ ಗಮನಕ್ಕೆ ತರಲು ಇನ್ನಷ್ಟು ಹೋರಾಟಗಳನ್ನು ನಡೆಸುವುದಾಗಿ ಅವರು ತಿಳಿಸಿದರು. ಒಟ್ಟಾರೆಯಾಗಿ ಮಾಜಿ ಸಚಿವೆ ಉಮಾಶ್ರೀಯವರಿಗೆ ಸಚಿವ ಸ್ಥಾನ ನೀಡಬೇಕೆಂಬ ಆಗ್ರಹವು ಇದೀಗ ಕಾಂಗ್ರೆಸ್ ವಲಯದಲ್ಲಿ ಮತ್ತೊಮ್ಮೆ ಚರ್ಚೆಗೆ ಗ್ರಾಸವಾಗಿದ್ದು, ಪಕ್ಷದ ನಾಯಕತ್ವ ಈ ಕುರಿತು ಯಾವ ನಿರ್ಧಾರ ಕೈಗೊಳ್ಳುತ್ತದೆ ಎಂಬುದು ಕಾದು ನೋಡಬೇಕಾಗಿದೆ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ, ಇದು ನಿಮ್ಮ ಸಮತಾ ಪಬ್ಲಿಕ್ ನ್ಯೂಸ್. ನನ್ನ ಆತ್ಮೀಯ ಹಿರಿಯ ಕಾಂಗ್ರೆಸ್ ಧುರೀಣರೇ, ಇಲ್ಲಿ ಬಂದಂತ ಎಲ್ಲ ಕಾಂಗ್ರೆಸ್ ಪಕ್ಷದ ಹಾಗೂ ಉಮಾಶ್ರೀ ಅಮ್ಮನ ಬಳಗದ ಸಮಸ್ತ ಕಾರ್ಯಕರ್ತರೇ ಹಾಗೂ ನಾಯಕರೇ ಮತ್ತು ಇಲ್ಲಿ ಬಂದಂತ ಎಲ್ಲ ನನ್ನ ಮಾಧ್ಯಮ ಮಿತ್ರದವರಿಗೆ ಉಮಾಶ್ರೀ ಮೇಡಮ್ ಅವ್ರ ಬದಲ ಏನು ಹೇಳಬೇಕಾಗಿಲ್ಲ ಅಂತ ನಾನು ಅಂದ್ಕೊಂಡ್ರು ಕೂಡ ಸಭೆಯ ಔಪಚಾರಿಕಗೋಸ್ಕರ ಆದ್ರೂ ನಾವು ಹೇಳಲೇಬೇಕಾಗ್ತದೆ. ಯಾಕಂದ್ರೆ 2013ರಲ್ಲಿ ಶಾಸಕರಾಗಿ ಆಯ್ಕೆಯಾದಂಥ ಶ್ರೀಮತಿ ಉಮಾಶ್ರೀ ಅವರು ತದನಂತರ ಈ ರಾಜ್ಯ ಕಂಡ ಅಪ್ರತಿಮ ಮಂತ್ರಿಯಾಗಿ ಹೊರಹೊಮ್ಮಿದ್ದಾರೆ. ಅದೆಲ್ಲ ತಮಗೆ ಗೊತ್ತು. ಯಾಕಂದ್ರೆ ವಹಿಸಿಕೊಂಡಂತ 3 ಖಾತೆಗಳಲ್ಲಿ 2 ಖಾತೆಗಳಲ್ಲಿ ರಾಷ್ಟ್ರ ಪ್ರಶಸ್ತಿ ಪಡೆದ ಏಕೈಕ ಮಹಿಳೆ ಅಂದ್ರೆ ಅದು ಶ್ರೀಮತಿ ಉಮಾಶ್ರೀ ಅವರು. ಅಷ್ಟೊಂದು ಸಲೀಸಾಗಿ, ಅಷ್ಟೊಂದು ಚೌಕಟ್ಟಿನಲ್ಲಿ ಈ ರಾಜ್ಯದ ಅತಿ ಕಂಡ ಶ್ರೇಷ್ಠ ನಾಯಕಿಯರಲ್ಲಿ ಉಮಾಶ್ರೀ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರಿಗೆ ಈ 2023ರಲ್ಲಿ ನಾವು ನೇಕಾರ ಪ್ರತಿನಿಧಿಯನ್ನು ಕಳ್ಕೊಂಡಂತಾಗಿದೆ. ಯಾಕಂದ್ರೆ ಈ ಭಾಗಕ್ಕೆ ಅಥವಾ ಬಾಗಲಕೋಟೆ ಜಿಲ್ಲೆಗೆ ನೇಕಾರ ಪ್ರತಿನಿಧಿಸುವಂತ ಒಬ್ಬ ವ್ಯಕ್ತಿ ಬೇಕಾಗಿತ್ತು. ಆ ಕಾರಣಕ್ಕೆ ಯಾವುದೇ ಒಂದು ಕಾರಣದಿಂದ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ, ಅವ್ರು ನಿಂತ್ಕೊಳ್ಳಿಲ್ಲ. ಆಮೇಲೆ MLC ಆದ್ರೂ ಕೂಡ ಈಗ ಮಂತ್ರಿಯಾಗಿ ನಮ್ಮ ಕ್ಷೇತ್ರದ ಹಾಗೂ ಈ ರಾಜ್ಯದ ಸಮಸ್ತ ಅಭಿವೃದ್ಧಿ ಅವ್ರ ಕಡೆಯಿಂದನ ಮಾತ್ರ ಸಾಧ್ಯ ಅಂತ ಈ ತುಂಬಿದ ಸಭೆಯಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನೋಡ್ರಿ, ಯಾವುದೇ ಕೆಲಸವನ್ನ ನಾವು ಮೇಡಮ್ ಉಮಾಶ್ರೀ ಅವ್ರಿಗೆ ವಹಿಸಿದ್ರ ಹಿಂದೆ ತಾವು ಮಂತ್ರಿ ಆದಾಗ ತಾವು ಎಲ್ಲ ಕಂಡ್ಕೊಂಡಿರಿ. ಅವರು ತಮ್ಮ ಊಟ ಅಥವಾ ಅಲ್ಪೋಪಹಾರವನ್ನು ಕೂಡ ಕಾರ್ನಲ್ಲಿಯೇ ಸೇವಿಸಿಕೊಂತ ಸಾಕಷ್ಟು ಪ್ರವಾಸ ಮಾಡಿದ್ದು ತಮಗೆಲ್ಲ ಗೊತ್ತಿರುವಂತ ವಿಷಯ. ಆ ಕಾರಣಕ್ಕೆ ಅಷ್ಟೊಂದು ಶಿಸ್ತಿನ ಸಿಪಾಯಿ ಅವರು. ಪಕ್ಷದಲ್ಲಿ ಆದ್ರೂ ಅಷ್ಟೇ, ಹಾಗೂ ಶಾಸಕರಲ್ಲಿ ಆದ್ರೂ ಅಷ್ಟೇ, ಹಾಗೂ ಮಂತ್ರಿ ಪದವಿ ತಗೊಂಡ ಮೇಲ್ತೂ ಅವ್ರಿಗೆ ಯಾವುದೂ ಗರ್ವ ಅನ್ನೋದು ಇಲ್ಲದೆ ಅದಕ್ಕೇನು ಹೈಕಮಾಂಡ್ ಸೂಚಿಸೈತಿ ಅಥವಾ ಈ ರಾಜ್ಯದ ಮುಖ್ಯಮಂತ್ರಿಗಳು ಏನು ಸೂಚಿಸ್ತಾರೆ ಅದನ್ನು ಅಚ್ಚುಕಟ್ಟಾಗಿ ಮಾಡಿ ತೋರಿಸುವಂತ ಈ ಕ್ಷೇತ್ರದ ನಾಯಕಿ ಶ್ರೀಮತಿ ಉಮಾಶ್ರೀ ಅಂತ ಈ ತುಂಬಿದ ಸಭೆಯಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಮಾನ್ಯರೇ, ಈಗ ನಾವು ಸಮಸ್ತ ಇಲ್ಲಿ ಬಂದಂತ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅಷ್ಟೇ ಅಲ್ಲ, ಇಡೀ ಬಾಗಲಕೋಟೆ ಜಿಲ್ಲೆಯ ನೇಕಾರನನ್ನ ಪ್ರತಿನಿಧಿಸುವಂತ ಏಕೈಕ ಮಹಿಳೆ ಅದು ಶ್ರೀಮತಿ ಉಮಾಶ್ರೀ ಅವರು. ಕಾರಣ ಇಷ್ಟೇ,
ತಮಗೆಲ್ಲ ಈ ಹಿಂದಕ್ಕೆ ಈ 15 ವರ್ಷದಲ್ಲಿ ತಾವೆಲ್ಲ ಪತ್ರಕರ್ತರು ಅವ್ರನ್ನ ಸಾಕಷ್ಟು ಹತ್ತಿರದಿಂದ ನೋಡಿದವ್ರ ಆಗಿದ್ದೀರಿ. ಅವರ ಕಾರ್ಯವೈಖರಿಗಳನ್ನ, ಅವರ ಶಿಸ್ತನ್ನ, ಅವರ ನಡ್ಕೊಳ್ಳೋಂಥ ರೀತಿಯನ್ನ ತಮಗೆಲ್ಲ ಗೊತ್ತಿದೆ. ಮೇಲಿನ ಮೇಲೆ ಅದನ್ನ ಹೇಳೋದೇನು ಬೇಡ, ಯಾಕಂದ್ರೆ ನೀವು ಹೊರಗಡೆ ಹೋಗೋರ್ದರಿ. ಮತ್ತು ಇನ್ನೂ ಗತಾಯ ಮಾನ್ಯ ಮುಖ್ಯಮಂತ್ರಿ ಆದಂತ ಸನ್ಮಾನ್ಯ DK ಶಿವಕುಮಾರ್ ಅವ್ರನ್ನ ಈ ಪತ್ರದ ಮೂಲಕ ನಾವು ಪತ್ರಿಕಾಗೋಷ್ಠಿ ಮೂಲಕ ಕಳಕಳಿಯ ವಿನಂತಿ ಮಾಡ್ಕೋತೀವಿ. ದಯವಿಟ್ಟು ಶ್ರೀಮತಿ ಉಮಾಶ್ರೀ ಅವರಿಗೆ ಮಂತ್ರಿ ಸ್ಥಾನ ಕೊಡ್ರಿ ಅಂತ ಹೇಳಿ ನಾವು ಬೇಡ್ಕೊಂತೀವಿ. ಅದೇ ರೀತಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೂ CWC ಕಮಿಟಿ ಮೆಂಬರ್ ಆಗಿರೋದ್ರಿಂದ ಅವರನ್ನು ಕೂಡ ಈ ಪತ್ರಿಕಾಗೋಷ್ಠಿ ಮೂಲಕ ಅವರನ್ನು ಕೂಡ ವಿನಂತಿಸುತ್ತೇವೆ. ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ನೂತನ ಅಧ್ಯಕ್ಷರಾದಂತ BK ಹರೀಶ್ ಪ್ರಸಾದ್ ಅವರನ್ನು ಕೂಡ ಈ ಮೂಲಕ ಕೇಳ್ಕೊಂಡು ಈ ಪತ್ರಿಕಾಗೋಷ್ಠಿಯಲ್ಲಿ ಕರೆದು ನನಗೂ ಮಾತಾಡಕ್ಕೆ ಅವಕಾಶ ಕೊಟ್ಟಂತೆ ಎಲ್ರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಒಂದು ನಿಮಿಷ. AICC ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೂ ಹಾಗೂ ನಮ್ಮ ರಾಷ್ಟ್ರ ನಾಯಕರಾದಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿ ಅವರಿಗೂ ಈ ಮೂಲಕ ವಿನಂತಿಸಿ, ದಯವಿಟ್ಟು ಈ ಮಂತ್ರಿ ಪದವಿಯನ್ನ ನೀವು ಯಾವುದೇ ಖಾತೆ ಕೊಟ್ಟರು ಅವರು ನಿಭಾಯಿಸುವಂತ ಶಕ್ತಿ ಆ ಮಹಿಳೆಯಲ್ಲಿದೆ, ಆ ನಾಯಕಿಯಲ್ಲಿದೆ ಅಂತ ಇನ್ನೊಮ್ಮೆ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ನಮಸ್ಕಾರ. ಈ ಪತ್ರಿಕಾಗೋಷ್ಠಿ ಉದ್ದೇಶ ಏನಂದ್ರೆ ನಾವು ಶ್ರೀಮತಿ ಉಮಾಶ್ರೀ ಅಮ್ಮನವರಿಗೆ ಮಿನಿಸ್ಟರ್, ಈ ಸರ್ಕಾರದಲ್ಲಿ ಮಿನಿಸ್ಟರ್ ಕೂಡ ಅಂತೇಳಿ ಒಂದು ತೆದ್ದಾಳ ಮತಕ್ಷೇತ್ರ ವತಿಯಿಂದ ಎಲ್ಲ ಕಾರ್ಯಕರ್ತರಿಂದ ಒಂದು ಒತ್ತಾಯ ಐತಿ ನಮ್ಗೆ. ಯಾಕಂದ್ರೆ 2013ರಿಂದ 2018 ತನಕ ಉಮಾಶ್ರೀ ಅವರು ಇದ ಕ್ಷೇತ್ರ ಪ್ರತಿನಿಧಿಯಾಗಿ ಕರ್ನಾಟಕ ಸರ್ಕಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ, ಕನ್ನಡ ಮತ್ತು ಸಾಂಸ್ಕೃತಿಕ 3 ಇಲಾಖೆ ನಿಭಾಯಿಸಿದ್ರು. ಯಾವುದೇ ಒಂದು ಅವ್ರ 5 ವರ್ಷ ಪೀರಿಯಡ್ದಾಗ ಒಂದು ಕಪ್ಪು ಚುಕ್ಕಿ ಇಲ್ಲದ ಒಂದು ಅಧಿಕಾರನ ನಿಭಾಯಿಸಿದ್ರು ಅವ್ರು. ಯಾಕಂದ್ರೆ ಕರ್ನಾಟಕ ಸರ್ಕಾರಕ್ಕೂ ಅತಿ ದೊಡ್ಡ ಹೆಸರು ತಂದು ಕೊಟ್ಟಿದ್ರು. ಅದ್ರ ತದನಂತರ 2018ರಿಂದ ಆ ಇಲಾಖೆನ ಯಾವುದೇ ಮಿನಿಸ್ಟರ್ ನಿಭಾಯಿಸಿದ್ರು. ಎಲ್ಲರ ಮ್ಯಾಗ ಒಂದೊಂದು ಅಪಸ್ವರಗಳು ಕೇಳಿ ಬಂದು ನಮ್ಗೆ ಇಲ್ಲಿ ತನಕ ನಾವು ಕೇಳಾಕ್ತಿದ್ವಿ. ಇಲ್ಲಿ ತನಕನೂ ಅಪಸ್ವರ ಬಂದವ. ಆದ್ರೆ ಉಮಾಶ್ರೀ ಅವ್ರ ಒಂದು ಸಣ್ಣ ಒಂದು ಅಪಸ್ವರ ಬಂದಿಲ್ಲ ಅವ್ರ ಮ್ಯಾಗ. ಅದ್ರ ಸಲುವಾಗಿ ನಮ್ಮ ಸರ್ಕಾರಕ್ಕೆ ಒಂದು ದೊಡ್ಡ ಹೆಸರು ತಂದು ಕೊಡ್ತಾರ ಅಂತೇಳಿ ನಮ್ಗೆ ಕಾಂಗ್ರೆಸ್ ಪಕ್ಷನ ವಿನಂತಿ ಮಾಡ್ಕೋತೀವಿ ನಾವು. ಯಾಕಂದ್ರೆ ಚಲೋ ಹೆಸರು ಮಾಡ್ಯಾರ ಅವ್ರ ಹಿಂದ, ಈಗಾದ್ರೂ ಮಾಡ್ತಾರ. ಅವ್ರ ಮ್ಯಾಗ ನಮ್ಗೆ ನಂಬಿಕೆ ಐತಿ ಮಾಡ್ತಾರ ಅಂತೇಳಿ ಅದಕ್ಕೆ ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ತೀವಿ. ಸಿದ್ದರಾಮಯ್ಯ ಸಾಹೇಬ್ರಿಗೂ ಮಾಡ್ತೀವಿ, DK ಶಿವಕುಮಾರ್ ಸಾಹೇಬ್ರಿಗೂ ಮಾಡ್ತೀವಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೂ ವಿನಂತಿ ಮಾಡ್ತೀವಿ. ಉಮಾಶ್ರೀ ಅವರಿಗೆ ಈ ನೂತನ ಸರ್ಕಾರದಾಗ ಒಂದು ಮಿನಿಸ್ಟರ್ ಕೂಡ ಅಂತೇಳಿ ವಿನಂತಿ ಮಾಡ್ಕೊಂಡು ನಾನು 2 ಮಾತುಗಳು ಮುಗಿಸ್ತೀನಿ. ಮಂತ್ರಿ ಸ್ಥಾನ ಕೊಡಲೇಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಶ್ರೀಮತಿ ಉಮಾಶ್ರೀ ಅವರಿಗೆ ಬೇಕೇ ಬೇಕು. ಮಂತ್ರಿ ಸ್ಥಾನ ಕೊಡಲೇಬೇಕು. ಮಂತ್ರಿ ಸ್ಥಾನ ಕೊಡಲೇಬೇಕು. भारत माता की, कांग्रेस पार्टी की, श्रीमती उमाश्री ಅವರಿಗೆ, ಶ್ರೀಮತಿ ಉಮಾಶ್ರೀ ಅವರಿಗೆ. ಇವತ್ತಿನ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತ ನಮ್ಮ ಉಮಾಶ್ರೀ ಅಮ್ಮನವರು 2023 ಮತ್ತು 2018ರಿಂದ 18ರಲ್ಲಿ ಅವರು ಒಂದು 5 ವರ್ಷ ನಮ್ಮ ತೇರದಾಳ ಮತಕ್ಷೇತ್ರದಲ್ಲಿ ಮಾಡಿರುವಂತ ಕಾರ್ಯವೈಕಲ್ಯಗಳನ್ನು ನೋಡಿ ಇನ್ನು ಮುಂದೆ ಅವರಿಗೆ ಸಚಿವ ಸ್ಥಾನ ಕೊಡ್ಬೇಕನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಅದಕ್ಕೋಸ್ಕರ ನಾವು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ದೀವಿ. ಹಾಗಾಗಿ ಅವರು 3 ಇಲಾಖೆ ಒಳಗೆ ಕೆಲಸ ಮಾಡಿ ಯಶಸ್ವಿಗೊಳಿಸಿ ಹೈಯೆಸ್ಟ್ ಅನುದಾನ ತಂದು ನಮ್ಮ ತೇರದಾಳ ಮತಕ್ಷೇತ್ರದಲ್ಲಿ ಯಾರೂ ಮಾಡದೇ ಇರುವಂತ ಒಂದು ಸಾಧನೆಯನ್ನ ಮಾಡ್ಯಾರ. ಅದಕ್ಕಾಗಿ ನಾವು ಎಲ್ಲ ನಮ್ಮ ತೇರದಾಳ ಮತಕ್ಷೇತ್ರದ ಪದಾಧಿಕಾರಿಗಳ ಪರವಾಗಿ ಹಾಗೂ ಎಲ್ಲ ಮಹಿಳೆಯರ ಪರವಾಗಿ ನಾವು ಅವರಿಗೆ ಸಚಿವ ಸ್ಥಾನ ಕೊಡಂತೇಳಿ ನಾವು DK ಸಾಹೇಬರಲ್ಲಿ ಆಗಿರ್ಬೋದು, KPCC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಸರ್ ಅವರ ಕಡೆ ಆಗಿರ್ಬೋದು, ಅದೇ ರೀತಿ
ರಾಹುಲ್ ಗಾಂಧಿ ಸರ್ ಕಡೆ ಆಗಿರ್ಬೋದು, ನಾವೆಲ್ಲ ಮಹಿಳೆಯರ ಪರವಾಗಿ ಒಂದು ಅವರಿಗೆ ಮನವಿಯನ್ನ ಮಾಡ್ಕೋತೀವಿ. ನಮ್ಮ ಉಮಾಶ್ರೀ ಅಮ್ಮನವರಿಗೆ ಒಂದು ಸಚಿವ ಸ್ಥಾನ ಕೊಟ್ಟು ನಮ್ಮ ತೇರದಾಳ ಮತಕ್ಷೇತ್ರವನ್ನು ಇನ್ನೂ ಒಂದು ಸಮೃದ್ಧಿಗೊಳಿಸಬೇಕು ಮತ್ತು ಬಲಪಡಿಸುವಂತ ಕೆಲಸ ಅವ್ರ ಕಡೆಯಿಂದ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ನಾವು ಅವರಿಗೆ ಸಚಿವ ಸ್ಥಾನ ಕೊಡ್ರಿ. ಮತ್ತು ಅಭಿವೃದ್ಧಿ ಕೂಡ ಅವರು ಮಾಡಿರುವಂತ ಅಭಿವೃದ್ಧಿ ಕೆಲಸವನ್ನ ಹಿಂದೂ ಯಾರು ಮಾಡಕ್ ಆಗದೇ ಇರುವಂತ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದಾರ. ಹಾಗಾಗಿ ಮುಂದಿನ ದಿನದಲ್ಲಿ ನಮಗ ಅವರಿಗೆ ಸಚಿವ ಸ್ಥಾನ ಕೊಟ್ಟರಿಂದ ಇನ್ನೂ ಕೂಡ ನಮ್ಮ ತೇರದಾಳ ಮತಕ್ಷೇತ್ರ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ ಮಾತನ್ನ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ಮಹಾನಂದ ದೊಡ್ಮನಿ ಅಂತೇಳಿ, ನಾನು ಬಗೈರ್ ಹುಕುಂ ಮೆಂಬರ್ ಆಗಿದ್ದೇನೆ. ನಮಸ್ತೆ. ನನ್ನ ಹೆಸರು ನಸೀಂ ಮೊಕಾಶಿ ಅಂತ, ಮಾಜಿ ನಗರಸಭಾ ಮೆಂಬರು, KPCC ಮೈನಾರಿಟಿ ಸೆಲ್ದು ಸೆಕ್ರೆಟರಿ ಆಗಿದ್ದೇನೆ. ಇವತ್ತಿನ ದಿವಸ ನಾವು ನಿಮಗೆ ಹೇಳಬೇಕಂದ್ರೆ ಡಾಕ್ಟರ್ ಉಮಾಶ್ರೀ ಅವರಿಗೆ ಮಂತ್ರಿ ಸ್ಥಾನ ಕೊಡ್ಬೇಕಂತ ಹೇಳಿ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ತೀವಿ. ಡಾಕ್ಟರ್ ಉಮಾಶ್ರೀ ಅವರಿಗೆ ಮಂತ್ರಿ ಸ್ಥಾನ ಯಾಕೆ ಕೊಡ್ಬೇಕಂದ್ರೆ ಉಮಾಶ್ರೀ ಅವರು ಮಾಡಿರುವಂತ ಕೆಲಸ ಈಗೂ ನಡೆದಾವ, ಕೆಲಸ ಈಗೂ ಕೂಡ ಚಾಲ್ತಿಯಲ್ಲಿ ಪ್ರೋಗ್ರೆಸ್ ನಲ್ಲಿ ಇದಾವೆ. ಆ ಕಾರಣಕ್ಕಾಗಿ ಉಮಾಶ್ರೀ ಅವರು ಮಾಡಿದಂತ ಕೆಲಸ, ಆ ಡಿಪ್ಲೊಮಾ ಕಾಲೇಜ್ ಇರ್ಬಹುದು, ITI ಕಾಲೇಜ್ ಇರ್ಬಹುದು, ಬ್ರಿಡ್ಜ್ ಇರ್ಬಹುದು, ಕೆನಾಲ್ ಇರ್ಬಹುದು, ಸಾಕಷ್ಟು ಬೆಳೆ ಎಣಿಕೆಯಲ್ಲಿ ಇಲ್ಲ, ಕೂದಲು ಎಣಿಸ್ಬೇಕು ಅಷ್ಟು ಕೆಲಸ ಅವರು ಮಾಡಿದ್ದಾರೆ. ಹೀಗಾಗಿ ನಮ್ಮ ರಾಜ್ಯಕ್ಕೆ, ನಮ್ಮ ಕ್ಷೇತ್ರಕ್ಕೆ ಉಮಾಶ್ರೀ ಅಂತ ಒಬ್ಬ ನಾಯಕಿ ಬೇಕು. ಆ ಕಾರಣಕ್ಕಾಗಿ ದಯಮಾಡಿ ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಿಕ್ವೆಸ್ಟ್ ಮಾಡ್ತೀವಿ, KC ವೇಣುಗೋಪಾಲ್ ಅವರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ರಾಹುಲ್ ಗಾಂಧಿ ಅವರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ಹಾಗೂ ಈ ರಾಜ್ಯದ ಎಲ್ಲಾ ಲೀಡರ್ಶಿಪ್ಗಳಿಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ. ದಯಮಾಡಿ ಮುಂದಿನ ದಿನಮಾನದಲ್ಲಿ ಅಂದ್ರೆ 20ನೇ ತಾರೀಕು ದಿವಸ ಏನ್ ಕ್ಯಾಬಿನೆಟ್ ಫಾರ್ಮೇಟ್ ಆಗತ್ತೆ ಆ ದಿನ ಉಮಾಶ್ರೀ ಅವರನ್ನ ಕನ್ಸಿಡರ್ ಮಾಡ್ಬೇಕಂತ ಹೇಳಿ ನಾನು ಒಬ್ಬ ಅಲ್ಪಸಂಖ್ಯಾತ ಲೀಡರ್ ಆಗಿ ಅಥವಾ ಅಲ್ಪಸಂಖ್ಯಾತ ಕಾರ್ಯಕರ್ತನ ನಾನು ಶಿವಪಂಗಪ್ಪ ಕವಾಸಿ ತೇರದಾಳ ಮತಕ್ಷೇತ್ರದ ಹಿರಿಯ ಕಾಂಗ್ರೆಸ್ ಪಕ್ಷದ ಧುರೀಣರು ಹಾಗೂ ಮುನ್ಸಿಪಾಲಿಟಿ ಸದಸ್ಯರು, ಕುರುನ್ ಶೆಟ್ಟಿ ಸಂಘದ ನೇಕಾರ ಸಂಘದ ಅಧ್ಯಕ್ಷರು. ಏನ್ ಹೇಳಿದಪ್ಪ ಅಂತಂದ್ರೆ ಒಂದೇ ಒಂದು ಮಾತು ಹೇಳ್ತಾನು, ಉಮಾಶ್ರೀ ಅವರು ಮಾಡಿದ ಕೆಲಸಗಳ ನೆನೆಸಬೇಕು. ಹಂಗ ಈ ನೇಕಾರ ಎಲ್ಲ ಹಾಳಾಗೈತಿ. ನೇಕಾರಿಕೆ ಉದ್ಯೋಗ ಒಳ್ಳೆ ಉದ್ಯೋಗ ಆಗ್ತೈತೆ ಅಂದ್ರೆ ಅವ್ರಿಗೆ ಆ ಸ್ಥಾನ ಕೊಡ್ಬೇಕು. ಮಂತ್ರಿ ಸ್ಥಾನ ಕೊಟ್ರಂದ್ರೆ ಈ ಕಡೆ ಭಾಗದ ನೇಕಾರಿಗೆ ಒಳ್ಳೆ ಒಂದು ಚಾನ್ಸ್ ಸಿಕ್ಕಂಗತಿ, ಒಳ್ಳೆ ಕೆಲಸ ಹಾಕವು. ಇನ್ಕತಕ ಏನಾಗೈತಿ ಎಲ್ಲ ಈ ನೇಕಾರ ದುಡ್ಡಿಗೆ ಯಾರಿಗೂ ಕೊಟ್ಟಿಲ್ಲ, ಎಲ್ಲ ಬ್ಯಾರೆ ಮಂದಿಗೆನ ಕೊಟ್ಟಾರ. ಈ ಸಚಿವ ಸ್ಥಾನ ನೇಕಾರಿಕೆ ಉದ್ಯೋಗ ಮಾಡುವಂತ ಒಬ್ಬ ನಮ್ಮ ಮಹಿಳೆ, ನೇಕಾರಿಕೆ ಮಾಡುವಂತ ಒಬ್ಬ ಮಹಿಳೆಗೆ ನೀವು ಕೊಟ್ಟಲ್ಲೇ ಆದ್ರೆ ಇಡೀ ಕ್ಷೇತ್ರದೊಳಗೆ ನೇಕಾರರು ಸುಧಾರಿಸ್ತಾರ ಅಂತ ಹೇಳಿ ಅಡ್ಡ ಮಾತನ್ನ ನಾನು ಮಾತು ಮುಗಿಸ್ತೇನೆ. ತಾಲೂಕಾ ಅಧ್ಯಕ್ಷ ನೇಮಣ್ಣ ಸಾವಂತನವ್ರ ಮಾತಾಡೋದು, ಉಮಾಶ್ರೀ ನಮ್ಮ ತಾಯಿ ಉಮಾಶ್ರೀ ಎಲ್ಲಾ ತೇರದಾಳ ಮಕ್ಕಳ ಕ್ಷೇತ್ರದ ಮತದಾರ ಪ್ರಭುಗಳು ಎಲ್ಲ ತನ್ನ ಮಕ್ಕಳ ತಂದ ತಿಳ್ಕೊಂಡು ಅವ್ರು ಇದನ್ ಮಾಡ್ಯಾರು. ಸ್ವತಂತ್ರ ಸಿಕ್ಕಂತ ಹಿಡ್ದ ಉಮಾಶ್ರೀ ಏನು ದಗ್ದ ಮಾಡ್ಯಾರ ತೇರದಾಳ ಮತ ಕ್ಷೇತ್ರಕ್ಕೆ ಯಾರು ಮಾಡಿಲ್ಲಟ್ಟ. ಮತ್ತ ಸೊಸಾಲಿಟಿ ಯಾಕೆ ನೀರಾವರಿ ಮಾಡ್ಲು, ವೆಂಕಟೇಶ್ ಯಾಕೆ ನೀರಾವರಿ ಮಾಡ್ಲು, ಮತ್ತ ಮೈಸೂರು ಬ್ರಿಡ್ಜ್ ಮಾಡ್ರು, ಮತ್ತ ಇದು ರಾಂಪುರ ದಿಮ್ಮಿ ತೆಗೆದ್ರು, ಮತ್ತ 17 ತೇರದಾಳದಾಗ ತೇರದಾಳ ಮತ ಕ್ಷೇತ್ರದಾಗ 12,000 ಮನಿ ಮಾಡ್ಯಾರು. ಮತ್ತ ಅಂತವ್ರು ಕ್ವಾಟ್ರಿ ಹಾಕಂದ್ರ ನಾವ DK ಶಿವಕುಮಾರ್ ಅವ್ರಿಗೆ, ಮುಂದ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಮಲ್ಲಿಕಾರ್ಜುನ್ ಖರ್ಗೆಗೆ, ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ ಎಲ್ಲರಿಗೂ ವಿನಂತಿ ಮಾಡಿ ಕೇಳ್ಕೊಟ್ಟು ಉಮಾಶ್ರೀಗೆ ಮಂತ್ರಿ ಜಾಗ ಕೊಡ್ರಿ ಅಂತಂದ ಕೇಸಿಂದ ನಾವ ಕೇಳ್ಕೊತೀವಿ, ಅವ್ರಿಗೆ ಕೊಡ್ರಿ ಅಂತಂದ ಹೇಳಿ ನಮ್ದು ವಿನಂತಿ ಐತಿ. ನಮ್ಮ ಶ್ರೀಮತಿ ಉಮಾಶ್ರೀ ಅವ್ರಿಗೆ ಮೊಟ್ಟ ಮೊದಲಿಗೆ ಪತ್ರಕರ್ತ ಮಿತ್ರರಿಗೆ ಧನ್ಯವಾದಗಳು ಸಲ್ಲಿಸುತ್ತಾ, ಇವತ್ತಿನ ದಿವಸ ನಮ್ಮ ಬನಹಟ್ಟಿ ಐವಿಲಿ ಸೇರಿದಂತಹ ಅನೇಕ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಮೊಟ್ಟ ಮೊದಲು ನಾನು ಕರ್ತವ್ಯಗಳು ಸಲ್ಲಿಸ್ತೇನೆ. ಬರುವಂತ ದಿನಮಾನಗಳಲ್ಲಿ ನಮ್ಮ ತೇರದಾಳ ಮತಕ್ಷೇತ್ರದ ಉಕ್ಕಿನ ನಾಯಕಿ ಅಂತ ಹೆಸರು ಗಳಿಸಿದಂತಹ ಶ್ರೀಮತಿ ಉಮಾಶ್ರೀ ಮೇಡಮ್ ಅವರಿಗೆ, ಯಾಕಂದ್ರೆ ಮಹಿಳಾ ಕೂಟದಲ್ಲಿ ಇನ್ನೂ ಯಾವ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ಅವ್ರಿಗೆ ಈ ಸಚಿವ ಸ್ಥಾನ ಸಿಕ್ಕಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೆಸರು ನಮ್ಮ ಕಾಂಗ್ರೆಸ್ ಪಕ್ಷದ ಬೆಳೀತದೆ ಅಂತ ನನಗೆ ಆಸೆ ಇದೆ. ಅವ್ರಿಗೆ ಖಂಡಿತವಾಗಿ ಈ ಸಲ
ಕ್ಯಾಬಿನೆಟ್ ದರ್ಜೆಯನ್ನು ಕೊಡ್ಬೇಕಂತ ಹೇಳಿ ನಮ್ಮ ಅಲ್ಪಸಂಖ್ಯಾತರ ಪರವಾಗಿ ನಾನು ಮೊಟ್ಟ ಮೊದಲಿಗೆ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ KC ವೇಣುಗೋಪಾಲ್ ಅವರಿಗೆ ಹಾಗೂ ಸುರ್ಜಿವಾಲಾ ಅವರಿಗೆ, ಅದೇ ರೀತಿಯಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಹಾಗೂ ಈಗಿನ ನೂತನವಾಗಿ ಆಯ್ಕೆಯಾದಂತಹ ಶ್ರೀ DK ಶಿವಕುಮಾರ್ ಇವರಿಗೆ ಕೂಡ ನಾನು ನಮ್ಮ ತೆರದಾಳ ಮತಕ್ಷೇತ್ರದಿಂದ ಅಲ್ಪಸಂಖ್ಯಾತರ ವತಿಯಿಂದ ನಾನು ಅವರಿಗೆ ಕಳಕಳಿ ವಿನಂತಿ ಮಾಡ್ಕೋತೀನಿ. ದಯಮಾಡಿ ಅವರು ಈ ಸಲ ಕ್ಯಾಬಿನೆಟ್ ದರ್ಜೆಯಲ್ಲಿ ಉಮಾಶ್ರೀ ಮೇಡಮ್ ಅವರಿಗೆ ಸ್ಥಾನ ಕೊಡ್ಬೇಕಂತ ವಿನಂತಿ ಮಾಡ್ಕೊಂಡು, ಅದೇ ರೀತಿಯಾಗಿ ನಮ್ಮ AICC ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅಧ್ಯಕ್ಷರು ಕೂಡ ನಾನು ಮತ್ತೊಮ್ಮೆ ನನ್ನ ರಿಕ್ವೆಸ್ಟ್ ಮಾಡಿ ಅವರಿಗೆ ಸಚಿವ ಸ್ಥಾನ ಉಮಾಶ್ರೀ ಕೊಡ್ಬೇಕಂತ ಹೇಳಿ ನಾನು KPCC ಮೈನಾರಿಟಿ ಸೆಕ್ರೆಟರಿ ಹಾರೂನ್ ರಶೀದ್ ಬೇವರು ಮಾತಾಡಿ ನನ್ನ 2 ಮಾತುಗಳನ್ನು ವಿರಾಮಗೆ. ಜೈ ಹಿಂದ್, ಜೈ ಕರ್ನಾಟಕ. ಭಾರತ್ ಮಾತಾ ಕಿ ಇವತ್ತ ಈ ಸಭೆ ಕೂಡುವ ಕಾರಣ ಈ ಸರ್ಕಾರದಲ್ಲಿ ನಮ್ಮ ಶ್ರೀಮತಿ ಉಮಾಶ್ರೀ ಅವರಿಗೆ ಒಂದು ಸಚಿವ ಸ್ಥಾನ ನೀಡಬೇಕಂತ ಸರ್ಕಾರದಲ್ಲಿ ವಿನಂತಿ ಮಾಡ್ತೇವೆ. ಏಕೆಂದರೆ ಉಮಾಶ್ರೀ ಅವರಿಗೆ ಸಚಿವ ಸ್ಥಾನ ನೀಡಿದರೆ ಸರ್ಕಾರಿಗೆ ಒಂದು ಒಳ್ಳೆಯ ಹೆಸರು ಬರ್ತದೆ. ಅವರು ವರ್ಕರ್ ಇದ್ದಾರೆ, ಆಲ್ರೆಡಿ 5 ವರ್ಷ ಅವರು ಸಚಿವರಾಗಿ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ದಗದಾದ್ರು ಮಾಡಿದ್ದಾರೆ. ಇನ್ನು ಆದರೂ ಅವರು ಜನರು ಅವರಿಗೆ ನೆನೆಸ್ತಾರೆ. ಬಡವರು ಬಂದು ಅವರು ಮಹಿಳೆಯರಿಗೆ, ಎಲ್ಲ ಸಮಾಜದ ಎಲ್ಲ ಹಿರಿಯರಿಗೆ ಜಕ್ಕೊಂಡು ಹೋಗುವಂತ ಸಾಮರ್ಥ್ಯ ಶ್ರೀಮತಿ ಉಮಾಶ್ರೀ ಅಮ್ಮ ಅವರಿಗೆ ಇದೆ. ಅವರಿಂದ ಒಂದು ಕಾಂಗ್ರೆಸ್ಗೂ ಒಳ್ಳೆಯ ಹೆಸರು ಈ ಜಿಲ್ಲೆಯಲ್ಲಿ ಬರ್ತದೆ ಅನ್ನೋದು ನಮಗೆ ವಿಶ್ವಾಸ ಇದೆ. ಉಮಾಶ್ರೀ ಅವರು 5 ವರ್ಷದಲ್ಲಿ ಒಂದು ಕಪ್ಪು ಚಿಕ್ಕಿ ಅವರ ಮೇಲೆ ಇಲ್ಲ, ಅಂತ ವರ್ಕ್ ಮಾಡಿದ್ದಾರೆ. ಅವರು ಕೆಲಸ ಆದರೂ ತಾವು ಇನ್ನಾದರೂ ನೋಡ್ಕೋಬೇಕು, ಮಾಧ್ಯಮದವರು ನೋಡಬೇಕು, ಇನ್ನಾದರೂ ಅವ್ರ ಕೆಲಸ ಹೇಳ್ತವೆ. ಇದು ಶ್ರೀಮತಿ ಉಮಾಶ್ರೀ ಅವರು ವರ್ಕ್ ಹೇಳಿದೆ. ಶ್ರೀಮತಿ ಉಮಾಶ್ರೀ ಅಂತೂ ರಾಷ್ಟ್ರಪತಿಯ ಪದವಿ ತಗೊಂಡಿದ್ದಾರೆ, ಯಾರಿಗೂ ಮಹಿಳೆಯರಿಗೆ ಸಿಕ್ಕಿಲ್ಲ. ಇದು ನಮ್ಮ ಉಮಾಶ್ರೀ ಅಮ್ಮವ್ರಿಗೆ ಸಿಕ್ಕೈತೆ. ನಾವು ಸಚಿವ ಸ್ಥಾನ ಸರ್ಕಾರ ಕೊಡಬೇಕಂತೂ ವಿನಂತಿ. ರಾಹುಲ್ ಜಿ ಅವರು, ಸೋನಿಯಾಜಿ, BK ಹರಿಪ್ರಸಾದ್, DK ಶಿವಕುಮಾರ್, ಸಿದ್ದರಾಮಯ್ಯ ಎಲ್ಲರೂ ಅವರಿಗೆ ಒಂದು ಅವಕಾಶ ಕೊಡಬೇಕು. ಕೊಟ್ಟರೆ ಇದು ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತೈತೆ ಅನ್ನೋದು ನಮಗೆ ವಿಶ್ವಾಸ ಇದೆ ಅಂತ ನಮ್ಮ ಮುಸ್ಲಿಂ ಪರವಾಗಿ ನಾವು ಒಂದು ವಿನಂತಿ ಮಾಡ್ಕೊತೀನಿ. ಬುಡನ್ ಜಮಾದಾರ್ ಉಮಾಶ್ರೀ ಅಮ್ಮನವರಿಗೆ ಈ ಸಲ DK ಶಿವಕುಮಾರ್ ಅವರ ಕ್ಯಾಬಿನೆಟ್ ಸಂಪುಟದಲ್ಲಿ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನವನ್ನು ಕೊಡಬೇಕಂತ ಹೇಳಿ ನಮ್ಮ ತೆರದಾಳ ಮತಕ್ಷೇತ್ರದ ಒಮ್ಮತದ ಅಭಿಪ್ರಾಯ, ಎಲ್ಲ ನಾಯಕರು ಹಾಗೂ ಕಾರ್ಯಕರ್ತರ ಒಮ್ಮತದ ಅಭಿಪ್ರಾಯ ಆಗೈತೆ ಅಂತ ಹೇಳಿ ನಾ ಹೇಳಿ ಒಂದೆರಡು ಮಾತು ಬಗ್ಗೆನೇ ಯೋಚನೆ ಮಾಡಿದ್ದಾರೆ. ಯಾವತ್ತು ಯಾವುದೂ ಒಂದು ಸಂಕೋಚ ಇಲ್ಲದೆ ಎಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಈ ಸಲ ಆದರೂ ನಮಗೆ ಅವರ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ. ಅವರು ಒಂದು ವೇಳೆ ಮಂತ್ರಿ ಸ್ಥಾನ ಅವರಿಗೆ ಕೊಟ್ಟರೆ ಕ್ಷೇತ್ರ ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ. ಅವರು ಇನ್ನೂವರೆಗೂ ಮಂತ್ರಿಯಾಗಿ ಇದ್ದಿದ್ರು ಕೂಡ ಮಹೇಶ್ ವಾಡ್ಗಿ ಬ್ರಿಡ್ಜ್ ಅವತ್ತೇ ಕಂಪ್ಲೀಟ್ ಆಗ್ತಾ ಇತ್ತು, ಇಷ್ಟೊಂದು ವಿಳಂಬ ಆಗ್ತಿರ್ಲಿಲ್ಲ. ಅದಕ್ಕಾಗಿ ನಮಗೆ ಅವ್ರು ಮಂತ್ರಿ ಆದರೆ ಸಾಕಷ್ಟು ಜನರಿಗೆ, ಕಡುಬಡು ಜನರಿಗೆ ನಮ್ಮ ಬನ್ನಟ್ಟಿಯಲ್ಲಿ 6,000 ಹಕ್ಕುಪತ್ರನೂ ಕೊಟ್ಟಿದ್ದಾರೆ. ಅವ್ರ ಕೆಲಸ ಎಲ್ರಿಗೂ ಕ್ಷೇತ್ರ ಜನಕ್ಕೇನೆ ನೀವು ಕೇಳ್ಕೋಬಹುದು. ಕ್ಷೇತ್ರ ಜನಕ್ಕೆ ಸಾಮಾನ್ಯ ನಾವು ಕಾರ್ಯಕರ್ತರು, ನಾವು ಕಾಂಗ್ರೆಸ್ ಅದೀವಿ ಅಂತ ಈ ಥರ ಏನು ಹೇಳ್ತಾ ಇಲ್ಲ. ಕ್ಷೇತ್ರ ಜನರ ಇವತ್ತಾದರೂ ಅವ್ರು ನೆನೆಸ್ತಾ ಇದ್ದಾರೆ. ಅದಕ್ಕಾಗಿ ಅವ್ರಿಗೆ ಇನ್ನೂ ಮಂತ್ರಿಯಾಗಿ ಕೆಲಸ ಮಾಡಕ್ಕೆ ಸಾಕಷ್ಟು ಅವಕಾಶಗಳಿದೆ. ನಮ್ಮೂ ಇನ್ನೂ ದೊಡ್ಡ ದೊಡ್ಡ ಕೆಲಸ ಆಗಬೇಕಾಗಿದೆ. ಸಾಕಷ್ಟು ಜನರು ಇನ್ನೂ ತೊಂದರೆಯಲ್ಲಿದ್ದಾರೆ. ಕೆಲವೊಂದು ಜನ ಮನೆ ಇರ್ಬೋದು, ಇದಾಗ್ಬೋದು. ನಮ್ಮ ಕ್ಷೇತ್ರದಲ್ಲಿ ಯಾವುದೂ ಇನ್ನೂವರೆಗೂ ಅಭಿವೃದ್ಧಿ ಆಗಿಲ್ಲ. ಅವ್ರು ಮಂತ್ರಿ ಆದರೆ ನಮ್ಮ ತೆರದಾಳ ಮತಕ್ಷೇತ್ರಕ್ಕೆ ಇನ್ನೂ ಅಭಿವೃದ್ಧಿ ಆಗುತ್ತೆ, ಕ್ಷೇತ್ರದ ಮ್ಯಾಪೇ ಚೇಂಜ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ರಾಹುಲ್ ಕಲಾಲ್. ಪತ್ರಿಕಾ ಮಾಧ್ಯಮ ಗೋಷ್ಠಿ ಕರೆಯಲು ಇವತ್ತು ಉದ್ದೇಶ ಇವತ್ತಿನ ದಿನ ಕರ್ನಾಟಕ ರಾಜ್ಯದಲ್ಲಿ ಹೊಸ ಸರ್ಕಾರ ರಚನೆಯಾಗಿದೆ. ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಹಾಗೂ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ ಹಿಂದೆ 3 ವರ್ಷಗಳ ಕಾಲ ಕೂಡ ಕಾಂಗ್ರೆಸ್ ಸರ್ಕಾರ ಅಚ್ಚುಕಟ್ಟಾಗಿ ಸರ್ಕಾರವನ್ನು ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿದೆ. ಇನ್ನು ಮುಂದೆ 2 ವರ್ಷಗಳ ಕಾಲಕ್ಕಾಗಿ DK ಶಿವಕುಮಾರ್ ಸಾಹೇಬರನ್ನ ಮುಖ್ಯಮಂತ್ರಿಯನ್ನಾಗಿ ಕಾಂಗ್ರೆಸ್ ಪಕ್ಷ ಮಾಡಿದೆ. ಅದೇ ತರ ನಮ್ಮ ತೆರದಾಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ಕರ್ನಾಟಕ ಘನ ಸರ್ಕಾರದ ಸಚಿವರಾದ ಸನ್ಮಾನ್ಯ ಶ್ರೀಮತಿ ಉಮಾಶ್ರೀ ಅಮ್ಮವರಿಗೆ ಸಚಿವ ಸ್ಥಾನ ಕೊಡಬೇಕೆಂಬುದಾಗಿ ನಮ್ಮ ತೆರದಾಳ ಕ್ಷೇತ್ರದ ಸಮಸ್ತ ಕಾಂಗ್ರೆಸ್ ಪಕ್ಷದ ಹಿರಿಯರು ಹಾಗೂ ಯುವಕರು ಹಾಗೂ ಅವರ ಅಭಿಮಾನಿಗಳು ಸೇರಿ ಇವತ್ತಿನ ದಿವಸ ನಾವು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ಸರಿ, ಇವಾಗ ಕೆಲವು ದಿನಗಳ ಹಿಂದೆ ನಮ್ಮ ತಿಮ್ಮಾಪುರ ಸರ್ ಅವರಿಗೆ
ಡಿಸಿಎಂ ಸ್ಥಾನ ಕೊಡಿ ಅಂತ ಇದೇ ಸ್ಥಳದಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ರು. ಅದ್ರ ಬಗ್ಗೆ ಇನ್ನು ಸರ್ಕಾರ ಏನು ಎಚ್ಚೆತ್ತುಕೊಂಡಿಲ್ಲ. ಇವಾಗ ಉಮಾಶ್ರೀ ಬೇಕಂತ ನೀವು ಕೇಳ್ತಾ ಇದ್ದಾರೆ, ಅದ್ರ ಉದ್ದೇಶ ಏನು ಸರ್? ನಮ್ಮ ಬೇಡಿಕೆ ಏನು, ಸನ್ಮಾನ್ಯ ಶ್ರೀ ತಿಮ್ಮಾಪುರ್ ಸಾಹೇಬರು ಕೂಡ ಇವತ್ತಿನ ದಿವಸ ಮುಧೋಳ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಅನೇಕ ಕೆಲಸ ಕಾರ್ಯಗಳನ್ನು ನಮ್ಮ ಜಿಲ್ಲೆಗಾಗ್ಲಿ ನಮ್ಮ ರಾಜ್ಯಕ್ಕಾಗ್ಲಿ ಮಾಡಿರುತ್ತಾರೆ. ಅವರು ಕೇಳ್ತಾ ಇರೋದು ನಮ್ಮ ಈಗಾಗಲೇ ಪುರುಷರ ಒಂದು ಕೋಟಾದಲ್ಲಿ ಹಾಗೂ ಮಾದಿಗರ ಒಂದು ಕೋಟಾದಲ್ಲಿ. ಉಮಾಶ್ರೀ ಅಮ್ಮರು ನಾವು ಕೇಳ್ತಾ ಇರೋದು ಮಹಿಳೆಯರ ಕೋಟಾದಲ್ಲಿ ಈಗಾಗಲೇ ಸಚಿವರಾಗಿ 12 ಜನ ಆದ್ರೂ ಕೂಡ ಒಬ್ಬೊಬ್ಬ ಮಹಿಳೆಯರಿಗೂ ಕೂಡ ಈ ಸರ್ಕಾರದಲ್ಲಿ ಮಹಿಳೆಯರಿಗೆ ಕೊಟ್ಟಿಲ್ಲ. ಉಮಾಶ್ರೀ ಅಮ್ಮವ್ರಿಗೆ ಕೊಡ್ಲೇಬೇಕೆಂದು ನಮ್ಮ ಆಗ್ರಹ ಇದೆ. ಮತ್ತು ಮಹಿಳಾ ಕೋಟಾ ಇದೆ, ನೇಕಾರ ಕೋಟಾ ಇದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಬ್ಬರಿಗೂ ಕೂಡ ಮಹಿಳೆಯರಿಗೆ ಕೊಟ್ಟೇ ಇಲ್ಲ. ಅದಕ್ಕೆ ಉಮಾಶ್ರೀ ಅಮ್ಮವರಿಗೆ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ ಅನುಭವಗಳು ಇದೆ. ಕರ್ನಾಟಕ ರಾಜ್ಯದ ತುಂಬಾ ಸುತ್ತಿ ಸರ್ಕಾರದ ಕೆಲಸ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷದ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಇವತ್ತಿನ ದಿವಸ ಸರ್ಕಾರ ಅಧಿಕಾರ ಬರೋದಕ್ಕೆ ಅವ್ರದ್ದು ಕೂಡ ಪಾಲಿದೆ. ಯಾಕಪ್ಪ ಅಂದ್ರೆ ಅವರ ಸ್ತ್ರೀ ಶಕ್ತಿ ಮಹಿಳಾ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿ ಈ ಹಿಂದಿನ ಪಕ್ಷದಲ್ಲಿ 5 ವರ್ಷಗಳ ಕಾಲ ಅವರು ಏನೂ ಅಧಿಕಾರ ಇಲ್ಲದೆ ಇದ್ರೂ ಕೂಡ ಪಕ್ಷಕ್ಕಾಗಿ ಹಗಲಿರುಳು ದುಡಿದು ಕೆಲಸವನ್ನು ಮಾಡಿದ್ದಾರೆ. ನಾನ್ ಆಯ್ಕೆಯಾಗಿ ಕೆಲಸ ಸರ್, ಇವಾಗ ಉಮಾಶ್ರೀ ಅವರಿಗೆ ಸಚಿವ ಸ್ಥಾನ ಬೇಕು ಅಂತ ಕೇಳ್ತಾ ಇದ್ದಾರೆ. ಅದೇ ಯಾವ್ದು ಕೊಟ್ರೆ ನಿಮ್ಗೆ ಸೂಕ್ತ? ನಿಮ್ಮ ಅಭಿಪ್ರಾಯ ಯಾವ ಸಚಿವ ಖಾತೆ? ನಮ್ಮ ಅಭಿಪ್ರಾಯ, ಅವ್ರು ಈಗಾಗಲೇ ಅವರಿಗೆ ಅನುಭವ ಇರೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ. ಯಾಕಪ್ಪ ಅಂದ್ರ ಅವ ಖಾತೆಗಳನ್ನ ಯಾಕೆ ಕೊಡಬೇಕು ಅನ್ನೋದು ಮಹಿಳೆಯರ ಕಷ್ಟಗಳು ಅವ್ರಿಗೆ ಗೊತ್ತಿದೆ, ಬಡವರ ಕಷ್ಟಗಳು ಅವ್ರಿಗೆ ಗೊತ್ತಿದೆ. ಹಾಗೂ ಈಗಾಗಲೇ ಅಂಗವಿಕಲರು ಯಾವತ್ತೂ ಒಂದು ದಿವಸನೂ ಕೂಡ ಸೈಕಲ್ ಮೋಟರ್ ತೆಗೆದುಕೊಂಡು ಇಡೀ ರಾಜ್ಯದ ತುಂಬಾ ಯಾರೂ ಅಡ್ಡಾಡಿರಲಿಲ್ಲ. ಲಕ್ಷಾನ ಗಂಟಲೆ ಅವ್ರ ಇಲಾಖೆಯಿಂದ, ವಿಕಲಚೇತನರು ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯಿಂದ ಲಕ್ಷ ಗಂಟಲೆ ಸೈಕಲ್ ಮೋಟರ್ಗಳು ಯಾರ ಕೊಟ್ಟದ್ದು ಇತ್ತಂದ್ರ ಇಡೀ ಟೋಟಲ್ ಇಲ್ಲಿವರೆಗೆ ಸರ್ಕಾರದಾಗ ಅದು ಉಮಾಶ್ರೀ ಅಮ್ಮವರು ಮಾತ್ರ ಕೊಟ್ಟಿರ್ತಾರೆ ಅಂಗವಿಕಲರಿಗೆ. ಹಾಗೂ ಮತ್ತು ಮಹಿಳೆಯರಿಗೆ, ಮಕ್ಕಳಿಗೆ ಪೌಷ್ಟಿಕ ಆಹಾರದ ಕೊರತೆಗಳಿತ್ತು. ಎಷ್ಟೋ ಜನ ಪೌಷ್ಟಿಕ ಆಹಾರಗಳಿಲ್ಲದೆ ಬಳಲ್ತಾ ಇದ್ರು. ಅವತ್ತಿನ ದಿವಸ ಸರ್ಕಾರದ ವತಿಯಿಂದ ಇವತ್ತು ಗರ್ಭಾವತಿಗಳಾದ್ರೆ ತಾಯಿಗಳು ಗರ್ಭಾವತಿ ಆದ್ರೆ ಅವ್ರಿಗೆ ಊಟ ಕೂಡ ಚಾಲು ಮಾಡಿದೆ ಸರ್ಕಾರ. ಅಂದ್ರೆ ಅದು ಉಮಾಶ್ರೀ ಅವರು ಮಾಡಿರ್ತಕ್ಕಂಥ ಕಾರ್ಯ. ಅವತ್ತಿನ ಕಾಲದಲ್ಲಿ ಅವ್ರು ಮಂತ್ರಿ ಆಗಿದ್ದಂತ ಕಾಲದಲ್ಲಿ ಉಮಾಶ್ರೀ ಅವರು ಘೋಷಣೆ ಮಾಡಿ ಪೌಷ್ಟಿಕ ಆಹಾರವನ್ನ ಅವರು ಗರ್ಭಿಣಿ ಆದ ತಕ್ಷಣ 9 ತಿಂಗಳವರೆಗೂ ಅವ್ರಿಗೆ ಪೌಷ್ಟಿಕ ಆಹಾರ ಕೊಡಬೇಕು. ಮತ್ತೆ ಡೆಲಿವರಿ ಆಗಿ ಮಗು 9 ತಿಂಗಳು ಆಗೋವರೆಗೂ ಅವ್ರಿಗೆ ಪೌಷ್ಟಿಕ ಆಹಾರವನ್ನು ಮುಟ್ಟಿಸ್ಬೇಕು. ಇವತ್ತು ದಿವಸ ತತ್ತಿ ಆಗಿರ್ಬೋದು, ಹಾಲಾಗಿರ್ಬೋದು, ಕಾಳುಗಳಾಗಿರ್ಬೋದು, ಪ್ರತಿಯೊಂದನ್ನು ಅವತ್ತಿನ ದಿವಸ ಘೋಷಣೆ ಮಾಡಿದವರು ಶ್ರೀಮತಿ ಉಮಾಶ್ರೀ ಅಮ್ಮವರು. ಇವಾಗ ಮೊದಲು ಯಾವ ಖಾತೆ ಇತ್ತು ಅದೇ ಖಾತೆನ ಉಮಾಶ್ರೀ ಅಮ್ಮ ಅವ್ರಿಗೆ ಕೊಟ್ಟರೆ ಸೂಕ್ತ ಅಂತ. ಹೌದೌದು, ಕೊಟ್ರೆ ಸೂಕ್ತ ಆಗ್ತೈತಿ. ಅವ್ರಿಗೆ ಸಾಕಷ್ಟು ಅನುಭವ ಐತಿ. ಸವಿಸ್ತಾರವಾಗಿ ಯಾವುದೇ ಕಪ್ಪಚಿಕ್ಕೆ ತರಲಾರ್ದು ಅದನ್ನ ನಡೆಸಿಕೊಡ್ತಾರೆ ಅವರು ಎಂಬುದಾಗಿ ನಮ್ಮ ಬೇಡಿಕೆ. ನನ್ನ ಹೆಸರು ವಿಠಲ್ ಹೊಸಮನಿ ಅಂತ. ನಾನು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ, ಎಸ್ ವಿಭಾಗದ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 18 ವರ್ಷಗಳಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ. ಅದೇ ತರ ಇವತ್ತು ನನ್ನನ್ನು ಗುರುತಿಸಿ ರಬಕೈಬನಹಳ್ಳಿ ತಾಲೂಕಾ ಭೂ ನ್ಯಾಯ ಮಂಡಳಿ ಸದಸ್ಯರನ್ನಾಗಿ ಕೂಡ ನನ್ನನ್ನು ಮಾಡಿದ್ದಾರೆ. ಧನ್ಯವಾದ.